ಪ್ರತಿಯೊಬ್ಬರೂ ದೇಶದ ಬಗ್ಗೆ ಅಭಿಮಾನ ಹೊಂದಬೇಕು, ದೇಶ ಪ್ರೇಮ ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಹಂಪಯ್ಯ ನಾಯಕ ಹೇಳಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ಉತ್ಸವದ ಅಂಗವಾಗಿ ನೇತಾಜಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ 80 ಮೀಟರ್ ಉದ್ದದ ಬೃಹತ್ ತ್ರಿವರ್ಣದ ಧ್ವಜದ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು. ಎಲ್ಲರಲ್ಲಿ ದೇಶಪ್ರೇಮ ಬಿತ್ತುವ ಉದ್ದೇಶದಿಂದ ನೇತಾಜಿ ಶಿಕ್ಷಣ ಸಂಸ್ಥೆಯವರು ಈ ತಿರಂಗ ಮೆರವಣಿಗೆ ಏರ್ಪಡಿಸಿದ್ದಾರೆ. ಇದು ನಾವೆಲ್ಲರೂ ಮೆಚ್ಚುವ ಕಾರ್ಯ. ಸಂಸ್ಥೆಯ ಎಲ್ಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರು ಜೊತೆಗೆ ಸಾರ್ವಜನಿಕರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಸಂತಸ ತಂದಿದೆ ಎಂದರು. ಎಲ್ರಿಗೂ ನಮಸ್ಕಾರ. ಎಲ್ಲಾ ಮಕ್ಕಳಿಗೆ ಒಂದು ದಿನದ ಮುಂಚಿತವಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರುತ್ತೇನೆ. ಮಾನ್ವಿ ತಾಲೂಕಿನಲ್ಲಿ ನೇತಾಜಿ ಶಿಕ್ಷಣ ಸಂಸ್ಥೆಯವರು ಮಾಡಿರ್ತಕ್ಕಂಥದ್ದು ಒಂದು ಆಕರ್ಷಕ ಪಥ ಸಂಚಲನದಲ್ಲಿ ತಾವೆಲ್ಲ ಮಕ್ಕಳು ಪಾಲ್ಗೊಂಡಿದ್ದೀರಿ. ಎಲ್ಲಾ ಮಕ್ಕಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗೆ ಅಭಿನಂದನೆಗಳ ತಿಳಿಸ್ತೀನಿ. ಏನು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 80 ಮೀಟರ್ ಉದ್ದದ ಒಂದು ಧ್ವಜವನ್ನ ಪ್ರಮುಖ ಬೀದಿಗಳಲ್ಲಿ ಪ್ರದರ್ಶಿಸಿ ದೇಶ ಪ್ರೇಮದ ಒಂದು ಪ್ರಾಮುಖ್ಯತೆಯನ್ನ, ಭಾವೈಕ್ಯತೆಯನ್ನ, ಈ ದೇಶದ ಒಂದು ದೇಶ ಪ್ರೇಮವನ್ನ ಸಾರ್ವಜನಿಕರಿಗಾಗಿರಬಹುದು ಮತ್ತು ಮಾರಿ ಪಟ್ಟಣದ ಎಲ್ಲರಿಗೂ ಕೂಡ ಮನಕ್ಕೂ ಮತ್ತು ಮನಸ್ಸುಗಳಿಗೆ ಮುಟ್ಟಿಸಿದ್ದೀರಿ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಆತ್ಮೀಯ ಮಕ್ಕಳೇ, ತಮಗೆಲ್ರಿಗೂ ತರಗತಿಗಳಲ್ಲಿ ದೇಶದ ಭಾವೈಕ್ಯತೆ ಬಗ್ಗೆ, ಸ್ವಾತಂತ್ರ್ಯದ ಹಿನ್ನೆಲೆ ಬಗ್ಗೆ ಸಾಕಷ್ಟು ಪಾಠ ಮತ್ತು ಪ್ರವಚನಗಳನ್ನು ಮಾಡ್ತಾ ಇದ್ದೀವಿ.
ವರದಿ ಶಫೀಕ್ ಹುಸೇನ್ ಮಾನವಿ.